ಆಗಿದೆ. ಎಲ್ಲ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಯಡಿಯೂರಪ್ಪ ರಾಜ್ಯದ 10 ಜಿಲ್ಲೆಗಳ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. 10 ಜಿಲ್ಲೆಗಳಲ್ಲಿ ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಕೊರೋನಾ ಸೋಂಕಿನ ಹೆಚ್ಚಳದ ಬಗ್ಗೆ ಸಿಎಂ ಬಿಎಸ್ವೈ ಕಳವಳ ವ್ಯಕ್ತಪಡಿಸಿದ್ದಾರೆ. ಆಂಟಿಜೆನ್ ಟೆಸ್ಟ್ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು, ಆದರೆ RT-PCR ಟೆಸ್ಟ್ ಹೆಚ್ಚಳ ಮಾಡಬೇಕು. 10 ಜಿಲ್ಲೆಗಳಲ್ಲಿ ಮರಣ ಪ್ರಮಾಣ ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣಗಳನ್ನ ನೀವು ಏನ್ ಬೇಕಾದ್ರೂ ಕೊಡಬಹುದು, ಆದರೆ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡಲೇಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ತುಂಬಾ ಸೀರಿಯಸ್ ಆಗಿ ಇದರ ಬಗ್ಗೆ ಗಮನ ಹರಿಸಿ ಆಕ್ಸಿಜನ್ ಕೊರತೆಯಾಗದಂತೆ ಕ್ರಮ ವಹಿಸಿ ಟೆಸ್ಟಿಂಗ್ ಹೆಚ್ಚಳಕ್ಕೆ ಹಾಗೂ ಸಾವಿನ ಪ್ರಮಾಣ ತಗ್ಗಿಸುವಂತೆ ಸಿಎಂ ಬಿಎಸ್ವೈ ಟಾರ್ಗೆಟ್ ಕೊಟ್ಟಿದ್ದಾರೆ. ಬರೋ ಒಂದು ವಾರದಲ್ಲಿ ಇನ್ನು ಹೆಚ್ಚು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮದೇ ಒಂದೇ ಒಂದು ಅವ್ರಿಗೆ ವಿನಂತಿ ಮಾಡಿರುವಂಥದ್ದು, ನಿಮ್ಮೆಲ್ಲರ ಪ್ರಯತ್ನದಿಂದ ಸಾವಿನ ಸಂಖ್ಯೆ 1%ಗಿಂತ ಕಡಿಮೆ ಇರಬೇಕು. ಆ ಥರ ಸುಮಾರು 5-6 ಜಿಲ್ಲೆಯಲ್ಲಿ ಈಗಾಗಲೇ ಕಂಟ್ರೋಲ್ ಆಗಿದೆ. ಉಳಿದ ಜಿಲ್ಲೆಗಳಲ್ಲೂ ಆಗಬೇಕು ಅಂತೇಳಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಸಹ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಬರುವಂಥ ಒಂದು ವಾರದಲ್ಲಿ ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿ ಇದನ್ನು ಬಿಗಿ ತರಕ್ಕೆ. ದೇಶ ಮತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಸೋಂಕು ಹೆಚ್ಚಲು ದೇಶದಲ್ಲಿ ಮೋದಿ, ರಾಜ್ಯದಲ್ಲಿ ಯಡಿಯೂರಪ್ಪ ಕಾರಣ ಅಂತ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಸೋಂಕಿನಲ್ಲಿ ಭಾರತವನ್ನ ವಿಶ್ವದ ನಂಬರ್ 1 ರಾಷ್ಟ್ರ ಮಾಡಿದ್ರು ಆಶ್ಚರ್ಯ ಇಲ್ಲ. ಈ ಇಬ್ಬರು ನಾಯಕರು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೊರೋನಾಕ್ಕಿಂತಲೂ ಅಪಾಯಕಾರಿ ಅಂತ ಸಿದ್ದುಗುಡುಗಿದ್ದಾರೆ. ದಿನಕ್ಕೆ 10,000 ಸೋಂಕು ಪತ್ತೆಯಾಗ್ತಾ ಇದೆ. ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಣ ಮಾಡಲಾಗದೆ ಜನರ ನಿರ್ಲಕ್ಷ್ಯ ಅಂತ ಹೇಳಿ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಾಕೊಳ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಜನರಿಗೆ ಹಾಸಿಗೆ ಸಿಗ್ತಿಲ್ಲ. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳನ್ನ ಜನರಿಗೆ ತಿಳಿಸಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ವೆಂಟಿಲೇಟರ್ ಇವೆ, ಸೂಕ್ತವಾದ ಆಮ್ಲಜನಕ ವ್ಯವಸ್ಥೆ ಇದೆಯಾ ಅಂತ ಸರ್ಕಾರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಆರಂಭಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಿಎಸ್ವೈ ಮಾತನಾಡಿದ್ದು, ಈ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿಲ್ಲ. ಶಾಲಾ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಪೋಷಕರ ಅಭಿಪ್ರಾಯವೂ ಇಲ್ಲಿ ಕೂಡ ಮುಖ್ಯವಾಗಿದೆ. ಪರಿಸ್ಥಿತಿ ನೋಡಿಕೊಂಡು ಶಾಲಾ ಕಾಲೇಜು ತೆರೆಯುವ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿದರು. ಇನ್ನು ನಾವು ಪರಿಸ್ಥಿತಿಗಳನ್ನು ನೋಡಿಕೊಂಡು ತಂದೆ ತಾಯಿಗಳು ಒಪ್ಪಬೇಕು, ಮತ್ತು ಪರಿಸ್ಥಿತಿಗಳು ನೋಡಿಕೊಂಡು ತೀರ್ಮಾನ ಉಂಟು. ಇನ್ನು ನಾವು ಪರಿಸ್ಥಿತಿಗಳನ್ನು ನೋಡಿಕೊಂಡು ತಂದೆ ತಾಯಿಗಳು ಒಪ್ಪಬೇಕು, ಮತ್ತು ಪರಿಸ್ಥಿತಿಗಳು ನೋಡ್ಕೊಂಡು. ಇನ್ನು ಶಾಲೆಗಳ ಪುನರಾರಂಭ ಮಾಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ಶಿಕ್ಷಣ ತಜ್ಞರು ಹಾಗೂ ಮಕ್ಕಳ ರಕ್ಷಣಾ ಆಯೋಗ ಸುದೀರ್ಘ ಅಂಶಗಳನ್ನು ಒಳಗೊಂಡ ಶಿಫಾರಸನ್ನ ಮಾಡಿದೆ. ಹಲವು ನಿಯಮಗಳನ್ನ ಪಾಲಿಸುವುದರೊಂದಿಗೆ ಶಾಲೆಯನ್ನ ತೆರೆಯಬಹುದು, ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಕೈಗೊಳ್ಳಬೇಕು ಅಂತ ಸೂಚನೆಯನ್ನ ನೀಡಿದೆ. ಮಕ್ಕಳು ಕೈ ತೊಳೆಯಲು ಸಾಬೂನು, ನಿರಂತರ ಶುಚಿ ನೀರಿನ ವ್ಯವಸ್ಥೆ, ಎಲ್ಲ ಮಕ್ಕಳಿಗೂ ಮಾಸ್ಕ್ ನೀಡೋದು, ಶಾಲಾ ಆವರಣವನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡೋದು, ಕಟ್ಟುನಿಟ್ಟಾಗಿ ದೈಹಿಕ ಅಂತರ ಕಾಪಾಡುವಂತೆ ಅರಿವು ಮೂಡಿಸುವುದು, ನಿತ್ಯವೂ ಶಾಲೆಯಲ್ಲಿ ಪೌಷ್ಟಿಕ ಆಹಾರ ಹಾಗೂ ಬೆಳಗ್ಗೆ ಬಿಸಿ ಹಾಲು ವಿತರಣೆ ಮಾಡಬೇಕು. ಜೊತೆಗೆ ಎಲ್ಲ ಮಕ್ಕಳಿಗೆ ಕುಡಿಯುವ ಬಿಸಿ ನೀರಿನ ವ್ಯವಸ್ಥೆ ಇರಬೇಕು. ಅಷ್ಟೇ ಅಲ್ಲ, ಆಹಾರದ ಜೊತೆಗೆ ರೋಗ ನಿರೋಧಕ ವಿಟಮಿನ್ ಮಾತ್ರೆಗಳನ್ನ ನೀಡಬೇಕು. ಎಲ್ಲ ಮಕ್ಕಳಿಗೂ ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು. ಮಕ್ಕಳ ಆರೋಗ್ಯದ ವಿಚಾರವನ್ನ STMC ಹಾಗೂ ತಾಲೂಕಿನ ಶಿಕ್ಷಣಾಧಿಕಾರಿ ನೋಡ್ಕೊಳ್ಬೇಕು. ಇಂಪಾರ್ಟೆಂಟ್ ಅಂದ್ರೆ 2020-21 ಪರೀಕ್ಷಾ ರಹಿತ ಕಲಿಕಾ ವರ್ಷವಂತ ಘೋಷಿಸಬೇಕು ಅಂತ ಹಲವಾರು ಅಂಶಗಳನ್ನ ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಶಾಲಾ ಆರಂಭದ ಬಗ್ಗೆ ಸರ್ಕಾರ ಇನ್ನೂ ಕೂಡ ಸ್ಪಷ್ಟ ನಿಲುವು ತಗೊಂಡಿಲ್ಲ. ಹೀಗಾಗಿ ಮಕ್ಕಳು, ಪೋಷಕರು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗೊಂದಲದಲ್ಲಿವೆ. ಪೋಷಕರು ಒಂದು ವರ್ಗ ಶಾಲೆಗಳನ್ನ ತೆರೀರಿ ಅಂತಿದ್ರೆ, ಮತ್ತೊಂದು ವರ್ಗ ಬೇಡ ಅಂತ ಹೇಳ್ತಾ ಇದೆ. ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿಗಳು ಈಗಿನ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಗೋದು ಕಷ್ಟ ಇದೆ. ಆದರೆ 9ರಿಂದ 12ನೇ ತರಗತಿವರೆಗಿನ ಮಕ್ಕಳಿಗೆ ಕೆಲ ತಾಸುಗಳ ಕಾಲ ಶಾಲೆಗೆ ಬಂದು ಡೌಟ್ ಕ್ಲಿಯರ್ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಬಹುದು ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ. ಶಾಲೆ ಓಪನ್ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದು, ರಾಜ್ಯದಲ್ಲಿ ಶಾಲೆ ಆರಂಭ ಮಾಡಬಾರದು. ಪ್ರತಿದಿನ 10,000 ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ಬುದ್ಧಿ ಇರುವ ದೊಡ್ಡವರೇ ಮಾಸ್ಕ್ ಸರಿಯಾಗಿ ಹಾಕೋದಿಲ್ಲ, ಮಕ್ಕಳು ಸರಿಯಾಗಿ ಹಾಕ್ತಾರಾ? ಹೀಗಾಗಿ ಈ ಬಾರಿ ಎಲ್ರಿಗೂ ಪ್ರಮೋಷನ್ ಕೊಡ್ಲಿ. ಪೋಷಕರು ಆತಂಕಗೊಂಡಿದ್ದಾರೆ. ಪ್ರಮೋಷನ್ ಕೊಟ್ರೆ ಏನಾಗಲ್ಲ, ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಾಲಾ ಕಾಲೇಜು ಓಪನ್ ಆಗುತ್ತಾ ಅನ್ನುವ ಗೊಂದಲದಲ್ಲಿ ರಾಜ್ಯದ ಜನ ಇದ್ದಾರೆ. ಒಂದು ವೇಳೆ ಶಾಲೆ ಓಪನ್ ಆದ್ರೆ ಮಕ್ಕಳನ್ನ ಕಳಿಸೋದಾ ಬೇಡವಾ ಅನ್ನುವ ಟೆನ್ಷನ್ ನಲ್ಲಿ ಪೋಷಕರಿದ್ದಾರೆ. ಇದರ ಮಧ್ಯೆ ಇದರ ಬಗ್ಗೆ ಮಾತನಾಡಿದ ಹಾಸನದ ಶಾಸಕ ಪ್ರೀತಮ್ ಗೌಡ, ಓರ್ವ ಪೋಷಕನಾಗಿ ನಾನು ನನ್ನ ಮಕ್ಕಳನ್ನ ಶಾಲೆಗೆ ಕಳುಹಿಸಲ್ಲ. ಇದು ಶಾಸಕನಾಗಿ ಹೇಳುವ ವಿಚಾರ ಅಲ್ಲ, ಓರ್ವ ಪೋಷಕನಾಗಿ ಹೇಳುವ ಮಾತು. ನನಗೂ 2 ಮಕ್ಕಳಿದ್ದಾರೆ. ಇಂತಹ ಕೋವಿಡ್ ಸಮಯದಲ್ಲಿ ಮಕ್ಕಳನ್ನ ಶಾಲೆಗೆ ಕಳುಹಿಸೋದಕ್ಕೆ ಸಮ್ಮತಿ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಶಾಲೆಗಳ ಓಪನ್ಗೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ.
ಸದ್ಯಕ್ಕೆ ಶಾಲಾ ಕಾಲೇಜು ಆರಂಭ ಬೇಡವೇ ಬೇಡ ಎಂದು ಕಲಬುರಗಿಯಲ್ಲಿ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ವಿದ್ಯೆ ಬೇಕು, ಆದ್ರೆ ಪ್ರಾಣ ಅದಕ್ಕಿಂತ ಮುಖ್ಯ. ಪ್ರಾಣವೇ ಇಲ್ಲ ಅಂದ್ರೆ ವಿದ್ಯೆ ಎಲ್ಲಿಂದ? ಸಚಿವ ಸುರೇಶ್ ಕುಮಾರ್ ಮಕ್ಕಳ ಪ್ರಾಣದ ಜೊತೆ ಆಟ ಆಡಬಾರದು. ಸಚಿವರು ಗಂಭೀರವಾಗಿ ಚಿಂತನೆ ಮಾಡಿ ಶಾಲಾ ಕಾಲೇಜ್ ಮುಂದೂಡಬೇಕು. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಶಾಲಾ ಕಾಲೇಜ್ ತೆರೆಯಬಾರದು ಅಂತ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಕ್ಟೋಬರ್ 14ರಂದು ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಶಿರಾದಲ್ಲಿ ಅಕ್ಟೋಬರ್ 15ರಂದು ಟಿಬಿ ಜಯಚಂದ್ರ ನಾಮಪತ್ರ ಸಲ್ಲಿಸಲಿದ್ದಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಖುದ್ದು ಡಿಕೆಶಿ ಹಾಗೂ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯ ಹಾಜರಿರಲಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಈಗಾಗಲೇ ತಂತ್ರಗಾರಿಕೆ ಶುರುವಾಗಿದೆ. ಕೊರೋನಾ ಎಚ್ಚರಿಕೆ ಇಟ್ಟುಕೊಂಡೇ ಪ್ರಚಾರ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದರು. ಕುಸುಮಾಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಯಾವುದೇ ಅಸಮಾಧಾನ ಇಲ್ಲ ಅಂತಾನೂ ಹೇಳಿದ್ರು. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಹೆಚ್ಚಾಗಿದ್ದು ಆರ್ಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಜೋರಾಗಿದೆ. ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಕುಸುಮ ಬೆಳಗ್ಗೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿದ್ರು. ಆದರೆ ಸಿದ್ದು ಸಂಜೆ ಭೇಟಿಯಾಗುವಂತೆ ಹೇಳಿ ಕಳುಹಿಸಿದ್ರು. ಹೀಗಾಗಿ ಸಂಜೆ ತಂದೆ ಹನುಮಂತರಾಯಪ್ಪ ಅವರ ಜೊತೆ ಕುಸುಮ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಆರ್ಆರ್ ನಗರ ಕ್ಷೇತ್ರದ ಅಭ್ಯರ್ಥಿ ಕುಸುಮ ಅವರು ಆಶೀರ್ವಾದ ಕೇಳಿದ್ರು. ಗೆದ್ದು ಬಾ ಅಂತ ಹೇಳಿದ್ದೇನೆ. ಇದೇ 14ರಂದು ನಾಮಪತ್ರ ಸಲ್ಲಿಸುತ್ತಾರೆ, ನನ್ನನ್ನ ಕರೆದಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸಭಾ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದ್ದು ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರಕ್ಕೆ ಅಣಿಯಾಗ್ತಿದ್ದಾರೆ. ಆದರೆ ಆರ್ಆರ್ ನಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮುನಿರತ್ನಗೆ ಮಾತ್ರ ಸಂಕಷ್ಟ ತಪ್ಪುತ್ತಾ ಇಲ್ಲ. ಇನ್ನೂ ಕೂಡ ಕೋರ್ಟ್ ತೀರ್ಪು ಬಾರದ ಕಾರಣ ಟಿಕೆಟ್ ಅನೌನ್ಸ್ ಆಗೋದು ವಿಳಂಬ ಆಗ್ತಾ ಇದೆ. ಇದರಿಂದ ಟೆನ್ಷನ್ ಆಗಿರುವ ಮುನಿರತ್ನ ಸಿಎಂ ಯಡಿಯೂರಪ್ಪ ಅವರ ಬೆನ್ನು ಬಿದ್ದಿದ್ದಾರೆ. ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಗೆ ಬಂದಿದ್ದ ಮುನಿರತ್ನ ಟಿಕೆಟ್ ನೀಡುವ ಬಗ್ಗೆ ಚರ್ಚೆ ನಡೆಸಲು ಮುಂದಾಗಿದ್ರು. ಆದರೆ ಸಿಎಂ ಪುಟ್ಟಣ್ಣ ನಾಮಪತ್ರ ಸಲ್ಲಿಕೆಗೆ ಹೋಗ್ತಿದ್ದೇನೆ ಅಂತ ಭೇಟಿಗೆ ಅವಕಾಶ ಕೊಡಲಿಲ್ಲ. ಹಾಗೆಯೇ ನಾಮಪತ್ರ ಸಲ್ಲಿಕೆ ಬಳಿಕವಾದರೂ ಸಿಎಂ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದ ಮುನಿರತ್ನಗೆ ಮತ್ತೆ ನಿರಾಸೆಯಾಯಿತು. ಮುನಿರತ್ನ ಕಡೆ ನೋಡದೆ ಸಿಎಂ ಹೊರಟು ಹೋಗಿದ್ದಾರೆ. ಶಿರಾ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿದೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾರ್ಯಕರ್ತರೇ ನಮ್ಮ ಶಕ್ತಿ. ದಿವಂಗತ ಸತ್ಯನಾರಾಯಣ, ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ನನ್ನ ಮೇಲೆ ಅಲ್ಲಿನ ಜನಕ್ಕೆ ವಿಶೇಷ ಅಭಿಮಾನ ಇದೆ. ಹೀಗಾಗಿ ಅದು ನಮ್ಮ ಭದ್ರಕೋಟೆ, ನಾವು ಗೆದ್ದೇ ಗೆಲ್ತೀವಿ ಅಂತ ಎಚ್ಡಿಕೆ ಹೇಳಿದ್ರು. ಇನ್ನು ಆರ್ಆರ್ ನಗರ ಕ್ಷೇತ್ರಕ್ಕೆ ನಾಳೆ ಅಭ್ಯರ್ಥಿ ಫೈನಲ್ ಮಾಡ್ತೀವಿ. ಈಗಾಗಲೇ 3 ಜನರನ್ನ ಅಂತಿಮಗೊಳಿಸಲಾಗಿದೆ. ಅವರಲ್ಲಿ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕಾರ್ಯಕರ್ತರ ಒಂದು ದೊಡ್ಡ ದಂಡೆಯಲ್ಲಿರ್ತಕ್ಕಂಥ ಭದ್ರಕೋಟೆ ಅದು. ಕಾರ್ಯಕರ್ತರಿಂದಲೇ ಅಲ್ಲಿ ಜನತೆಲ್ಲ ಉಳಿದಿರ್ತಕ್ಕಂಥದ್ದು. ವಿಶೇಷವಾಗಿ ಸತ್ಯನಾರಾಯಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಆ ಕ್ಷೇತ್ರದ ಜನತೆಯಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸವೇ ಈ ಚುನಾವಣೆಯ ನಮ್ಮ ಗೆಲುವಿನ ರಕ್ಷೆ. ಚುನಾವಣೆಯಲ್ಲಿ ಕೆಲವು ಸ್ಥಳೀಯ ನಾಯಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದೇನಿದೆ. ಅದರಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದು, ಅವರು ಬಿಜೆಪಿ ಸೇರೋ ಸಮಯ ಬಂದಾಗ ನೋಡೋಣ, ಅವರು ನನಗಂತೂ ಸಂಪರ್ಕ ಮಾಡಿಲ್ಲ, ಇದೆಲ್ಲ ಊಹಾಪೋಹ ಅಷ್ಟೇ. ಇನ್ನು ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ದೆಹಲಿ ಮುಖಂಡರ ಭೇಟಿ ವಿಚಾರ ನನಗೆ ಗೊತ್ತಿಲ್ಲ, ಇದ್ರೂ ಇರಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ನಮಗೇನದರ ಬಗ್ಗೆ ನನ್ನ ಸಂಪರ್ಕ ಇರ್ಬೋದು, ನಮಗೇನು ಮಾಹಿತಿಗಳಿಲ್ಲ. ನನಗೆ ತನ್ನವರಿಗೆ ಅದರ ಬಗ್ಗೆ ಏನು ಇಲ್ಲ. ಆಗ ಇದು ಊಹಾಪೋಹ ಮತ್ತು ಅವರೇ ಏನು ಹೇಳಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ವಾರಿಯರ್ಸ್ ಲಿಸ್ಟ್ ರೆಡಿಯಾಗಿದೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಕೊರೋನಾ ವಾರಿಯರ್ಸ್ ಲಿಸ್ಟ್ ಸಿದ್ಧವಾಗಿದೆ. ಒಬ್ಬರು ಉದ್ಘಾಟನೆ ಮಾಡಿ 4 ಸನ್ಮಾನ ಕಾರ್ಯಕ್ರಮ ಮಾಡುವ ಚಿಂತನೆ ಇದೆ. ಈ ಬಗ್ಗೆ ಸಿಎಂ ಅವರೇ ಅಧಿಕೃತ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ದಸರಾಗೆ 10 ಕೋಟಿ, ಸಿಎಂ 5 ಕೋಟಿ ಮೂಡಾದಿಂದ ಕೊಟ್ಟಿದ್ದಾರೆ. ದಸರಾ 1ಕ್ಕೆ ಮಾತ್ರ ಹಣ ಕೊಟ್ಟಿಲ್ಲ. ದಸರಾಗೆ ಸಂಬಂಧಿಸಿದ ಕೆಲಸಕ್ಕೂ ಹಣವನ್ನ ಬಳಸಬಹುದು. ನಾವೇನು 15 ಕೋಟಿಯನ್ನ ಈಗಾಗಲೇ ಖರ್ಚು ಮಾಡಿಲ್ಲ. ಯಾವುದಕ್ಕೆ ಎಷ್ಟು ಹಣ ಅಂತ ತೀರ್ಮಾನವೇ ಆಗಿಲ್ಲ. ತೀರ್ಮಾನ ಆದ ನಂತರ ಯಾವುದಕ್ಕೆ ಎಷ್ಟು ಹಣ ಅಂತ ನಿಗದಿ ಮಾಡ್ತೀವಿ ಅಂತ ಮೈಸೂರಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯ ನೀಡುವ ಅಧಿದೇವತೆ ಹಾಸನಾಂಬೆ ವಾರ್ಷಿಕ ದರ್ಶನೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ನವೆಂಬರ್ 5ರಿಂದ 16ರವರೆಗೆ ದೇವಿ ದರ್ಶನಕ್ಕೆ ದಿನ ನಿಗದಿಯಾಗಿದ್ದು, ಕೊರೋನಾ ಸೋಂಕು ಹೆಚ್ಚಿರುವ ಕಾರಣ ಸಾರ್ವಜನಿಕರಿಗೆ ನೇರ ದರ್ಶನ ಇಲ್ಲ. ಹಾಸನದ ಹಲವೆಡೆ ಎಲ್ಇಡಿ ಪರದೆ ಹಾಕಿ ಸಾಮಾಜಿಕ ಅಂತರದೊಂದಿಗೆ ಆನ್ಲೈನ್ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಮೊದಲ ದಿನ ಬಾಗಿಲು ತೆಗೆಯುವ ವೇಳೆ ಸಿಎಂ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಲಾಗುತ್ತೆ. ಮೊದಲ ಹಾಗೂ ಕೊನೆಯ ದಿನ ಆಹ್ವಾನಿತರಿಗೆ ಮಾತ್ರ ನೇರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಅಧಿಕಾರಿಗಳ ಸಭೆ ಬಳಿಕ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಜನರ ಹಿತರಕ್ಷಣೆಗಾಗಿ ಈ ನಿಯಮವನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಸಚಿವರು ಮನವಿ ಮಾಡಿದ್ದಾರೆ. ಬೆಳೆ ವಿಮೆ ಸಮೀಕ್ಷೆ ಈಗಾಗಲೇ ಮಾಡಿ ಆಗಿದೆ. 2 ಕೋಟಿ 1.5 ಲಕ್ಷ ಬೆಳೆ ಸಮೀಕ್ಷೆಯಾಗಿದೆ ಅಂತ ಧಾರವಾಡದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಈ ವರ್ಷ ರೈತರಿಂದಲೇ ಸಮೀಕ್ಷೆ ಮಾಡಿಸಿದ್ದೇವೆ. 95% ಬೆಳೆ ಸಮೀಕ್ಷೆ ಆಗಿ ಹೋಗಿದೆ. ಕಳೆದ ವಾರ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಮಾತನಾಡಿದ್ದೇನೆ. 2016ರಿಂದ 2020ರವರೆಗಿನ ಎಲ್ಲಾ ಬೆಳೆ ವಿಮೆ ಕ್ಲಿಯರ್ ಆಗುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿದರು.
ಕಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟ ಆಗಿದೆ. ಕೊರೋನಾ ಸೋಂಕು ಇಲ್ಲದಿದ್ದರೂ ವೃದ್ಧನನ್ನ ವೈದ್ಯರು ಕೋವಿಡ್ ವಾರ್ಡ್ಗೆ ದಾಖಲಿಸಿದ್ದಾರೆ. ಕೊರೋನಾ ವಾರ್ಡ್ ಅಲ್ಲಿ ವೃದ್ಧ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸುಳ್ಯ ಗ್ರಾಮದ 72 ವರ್ಷದ ಬಸಪ್ಪ ಹುಬ್ಬಳ್ಳಿ ನೆಗಡಿ ಜ್ವರದಿಂದ ಬಳಲ್ತಾ ಇದ್ರು. ಅಕ್ಟೋಬರ್ 2ರಂದು ಕಿಮ್ಸ್ಗೆ ಅವರನ್ನ ದಾಖಲಿಸಲಾಗಿತ್ತು. ಅಕ್ಟೋಬರ್ 6ರಂದು ವೃದ್ಧ ಬಸಪ್ಪ ಮೃತಪಟ್ಟಿದ್ದಾರೆ. ಕೊರೋನಾ ಬಂದಿರುವ ಸುದ್ದಿ ಕೇಳಿ ಬಸಪ್ಪನಿಗೆ ತೀವ್ರ ಎದೆನೋವಾಗಿದ್ದು ಚಿಕಿತ್ಸೆ ಫಲಿಸದೆ ವೃದ್ಧ ಸಾವನ್ನಪ್ಪಿದ್ದಾರೆ. ಇನ್ನು ಕೋವಿಡ್ನಿಂದ ಮೃತಪಟ್ಟಿದ್ದಾಗಿ ಕಿಮ್ಸ್ ವೈದ್ಯರು ಡೆತ್ ಸಮ್ಮರಿ ಬರೆದಿದ್ದಾರೆ. ಅಲ್ಲೇ ಕೊರೋನಾ ನಿಯಮಾವಳಿಯಂತೆ ಕುಟುಂಬಸ್ಥರು ಬಸಪ್ಪರ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸಾವಿನ ನಂತರ ನಿಮ್ಹಾನ್ಸ್ಗೆ ಕಳಿಸಿದ ಸ್ವಾಬ್ ಟೆಸ್ಟ್ ಅಲ್ಲಿ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಕಿಮ್ಸ್ ನಿರ್ಲಕ್ಷ್ಯದ ವಿರುದ್ಧ ಮೃತ ಬಸಪ್ಪನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಕಲ್ಲುಗಣಿಗಾರಿಕೆಗೆ ಮಂಡ್ಯ ಜಿಲ್ಲೆಯ ಕೋಡಿಶೆಟ್ಟಿಪುರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿ ಪಕ್ಕದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಲ್ಲುಗಣಿಗಾರಿಕೆ ನಡೀತಾ ಇದೆ. ಪ್ರತಿನಿತ್ಯ 100ಕ್ಕೂ ಹೆಚ್ಚು ಅಕ್ರಮ ಕ್ರಷರ್ಗಳಿಂದ ಪ್ರಭಾವಿ ಕ್ರಷರ್ ಮಾಲೀಕರಿಂದ ದಂಧೆ ನಡೀತಾ ಇದೆ. ಎನ್ಐಎ ಅಧಿಕಾರಿಗಳು ಇಬ್ಬರು ಶಂಕಿತ ಐಸಿಸ್ ಉಗ್ರರನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಇರ್ಫಾನ್ ನಾಸಿರ್, ತಮಿಳುನಾಡಿನ ಅಬ್ದುಲ್ ಅಹಮದ್ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಅಕ್ಕಿ ವ್ಯಾಪಾರ ನಡೆಸ್ತಾ ಇದ್ದ ಶಂಕಿತ ಉಗ್ರ ಇರ್ಫಾನ್ ನಾಸಿರ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಕೊರೋನಾ ಅನ್ಲಾಕ್ ಆದ ಕೂಡಲೇ ಕಾಫಿನಾಡಿಗೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ಆದರೆ ಪ್ರವಾಸಿಗರು ಮಾಸ್ಕ್ ಹಾಕ್ತಾ ಇಲ್ಲ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಾ ಇಲ್ಲ. ಎಲ್ಲಂದ್ರಲ್ಲಿ ಓಡಾಡಿ ಸರ್ಕಾರದ ರೂಲ್ಸ್ ಅನ್ನ ಗಾಳಿಗೆ ತೂರಿದ್ದಾರೆ. ಹೀಗೆ ನಿಮ್ಮೂರಿನ ಯಾವುದೇ ಸುದ್ದಿ ಇರಲಿ, ವಿಶ್ವದಂತೆ ನಡೀತಾ ಇರುವಂತಹ ಯಾವುದೇ ಬೆಳವಣಿಗೆಗಳು ಇರಲಿ, ಇವೆಲ್ಲದರ ಬಗ್ಗೆ ನೀವು ಕ್ಷಣದ ಮಾಹಿತಿಯನ್ನು ಪಡ್ಕೋಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲ ಸುದ್ದಿಗಳು ನಿಮಗೆ ಸಿಗುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಒಂದಾಗೆ ನೋಡ್ತಾ ಹೋಗೋಣ. ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಜೈಲು ಸೇರಿರೋ ನಟಿ ರಾಗಿಣಿ ಹಾಗೂ ಸಂಜನಾ ನಡುವೆ ಜೈಲಲ್ಲೇ ಜಗಳ ಶುರುವಾಗಿದೆ. ಸಿಸಿಬಿ ವಿಚಾರಣೆ ವೇಳೆ ಮಹಿಳಾ ಕೇಂದ್ರದಲ್ಲಿದ್ದಾಗ ಇಬ್ಬರ ನಡುವೆ ಸ್ನೇಹ ಶುರುವಾಗಿತ್ತು. ಆದರೆ ಜೈಲ್ನ ಬ್ಯಾರೆಕ್ನಲ್ಲಿ ಮತ್ತೆ ಜಗಳ ಶುರುವಾಗಿದೆ. ಇಬ್ಬರು ನಟಿಯರು ಜೈಲ್ನ ಒಂದೇ ಬ್ಯಾರೆಕ್ನಲ್ಲಿದ್ರು. ಆದರೆ ನಿನ್ನೆ ಮಧ್ಯರಾತ್ರಿ ನಟಿಯರು ಕಿತ್ತಾಡ್ಕೊಂಡಿದ್ದಾರೆ. ಡ್ರಗ್ಸ್ ಕೇಸ್ ಸಂಬಂಧ ಮಾಜಿ ಡಾನ್ ಮುತ್ತಪ್ಪರೈ ಮನೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಸಿಸಿಬಿ ಶೋಧ ಕಾರ್ಯ ನಡೆಸಿತ್ತು. ಡ್ರಗ್ಸ್ ಕೇಸಲ್ಲಿ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ವಿಚಾರಣೆ ನೆಪದಲ್ಲಿ ಶೋಧ ಕಾರ್ಯ ನಡೆಸಲಾಗಿತ್ತು. ಮುತ್ತಪ್ಪರೈ ಮನೆಯಲ್ಲಿ AK-47 ಗನ್ನ ಗುಂಡುಗಳಿರೋ ಮ್ಯಾಗಜಿನ್ ಪತ್ತೆಯಾಗಿದೆ. ರುದ್ರಭೂಮಿ ಇದ್ರೂ ಸಹ ಅಂತ್ಯ ಸಂಸ್ಕಾರ ಮಾಡಲು ಹೋಗ್ತಾ ಇಲ್ಲ. ಪಟ್ಟಣ ಪಂಚಾಯಿತಿ ಮುಂದೆ ಶವವನ್ನ ಇಟ್ಟು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪಟ್ಟಣದ ಹೊರವಲಯದಲ್ಲಿ ವಿಶಾಲವಾದ ರುದ್ರಭೂಮಿ ಇದೆ. ಆದರೆ ಅಂತ್ಯ ಸಂಸ್ಕಾರ ಮಾಡಲು ಹೋಗಲು ರಸ್ತೆಯೇ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಳ್ಳಾರಿಯಲ್ಲಿ ಸರಗಳ್ಳನಿಗೆ ಸಾರ್ವಜನಿಕರೇ ಧರ್ಮದೇಟು ಕೊಟ್ಟಿದ್ದಾರೆ. 60 ವರ್ಷದ ವೃದ್ಧೆಯ ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗೋದಿಕ್ಕೆ ನೋಡಿದ್ದಾನೆ. ಆದರೆ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಸಾರ್ವಜನಿಕರ ಕೈಗೆ ತಗಲಾಕೊಂಡಿದ್ದಾರೆ. ಸರಿಯಾಗಿ ಗೂಸ ಕೊಟ್ಟ ಜನ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಶೀಘ್ರ ಗುಣಮುಖರಾಗಿ ಅಂತ ಧಾರವಾಡದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಹೆಸರಲ್ಲಿ ಕೆಳಗೇರಿ ರಸ್ತೆಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಿಜೆಪಿ ಕಾರ್ಯಕರ್ತರು ಆರತಿ ಬೆಳಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಹೀಗೆ ಯಾವುದೇ ರೀತಿಯಾದಂತಹ ಸುದ್ದಿಗಳಿರಲಿ, ನಿಮಗೆ ಸಮಗ್ರವಾದ ಮಾಹಿತಿ ಬೇಕು ಅನ್ನೋದಾದ್ರೆ ನೀವು ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕು. news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಇನ್ನುಳಿದ 5 ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ದುರುಪಯೋಗವಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ತಬ್ಲಿಗಿಗಳಿಗೆ ಸಂಬಂಧಿಸಿದ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದ್ದು, ತಬ್ಲಿಗಿ ಜಮಾತ್ನ ಕಾರ್ಯಕ್ರಮದ ಕುರಿತು ಕೇಂದ್ರ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ SA ಬೋಬ್ಡೆ ಅವರಿದ್ದ ಪೀಠ ಇತ್ತೀಚಿನ ದಿನಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ವಾಕ್ ಸ್ವಾತಂತ್ರ್ಯವನ್ನ ಅತಿ ಹೆಚ್ಚು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಹಿಂಸಾತ್ಮಕ ಘರ್ಷಣೆ ನಡೆದಿದ್ದು, ಪೊಲೀಸರು ಕಾರ್ಯಕರ್ತರಿಂದ ಬಂದೂಕು ವಶಪಡಿಸಿಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇದ್ರು. ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕೇಸರಿ ಪಕ್ಷದ ಕಾರ್ಯಕರ್ತರು ಬ್ಯಾರಿಕೇಡ್ಗಳನ್ನು ಭೇದಿಸಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆ ಸಂಭವಿಸಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಮೆರಿಕದ ಮಹಿಳಾ ಕವಯಿತ್ರಿ ಲೂಯಿಸ್ ಗ್ಲೂಸ್ ಅವರು 2020 ಸಾಲಿನ ಪ್ರತಿಷ್ಠಿತ ಸಾಹಿತ್ಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಲೂಯಿಸ್ ಎಲಿಜಬೆತ್ ಗ್ಲೂಕ್ಸ್ ಓರ್ವ ಅಮೆರಿಕನ್ ಕವಯಿತ್ರಿ ಮತ್ತು ಲೇಖಕಿಯಾಗಿದ್ದು, ಪುಲಿಟ್ಜರ್ ಪ್ರಶಸ್ತಿ, ರಾಷ್ಟ್ರೀಯ
ಪುಸ್ತಕ ಪ್ರಶಸ್ತಿ, ರಾಷ್ಟ್ರೀಯ ಪುಸ್ತಕ ವಿಮರ್ಶಕರ ವಲಯ ಪ್ರಶಸ್ತಿ ಮತ್ತು ಬೋಲಿಂಗನ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಮುಖ ಸಾಹಿತ್ಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಆರ್ಐಎಲ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ದೇಶದ ನಂಬರ್ 1 ಶ್ರೀಮಂತರಾಗಿ ಹೊರಹೊಮ್ಮಿದ್ದಾರೆ. ಫೋರ್ಬ್ಸ್ ಏಷ್ಯಾ ಸಂಸ್ಥೆ ಪ್ರಕಟ ಮಾಡಿದ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಈ ಮೂಲಕ ಸತತ 13ನೇ ವರ್ಷವೂ ಮುಖೇಶ್ ಅಂಬಾನಿಯವರೇ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಈ ವರ್ಷ ಮುಖೇಶ್ ಅಂಬಾನಿಯವರ ಆದಾಯ $88.7 ಬಿಲಿಯನ್ ಏರಿಕೆಯಾಗಿದೆ. ಪಟ್ಟಿಯಲ್ಲಿ ಗೌತಮ್ ಅದಾನಿಗೆ 2ನೇ ಸ್ಥಾನ, ಶಿವ ನಾಡರ್ 3ನೇ ಸ್ಥಾನದಲ್ಲಿದ್ದಾರೆ. ಸಿಎಂ ಫೋರಂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ವರ್ಲ್ಡ್ ಸೀರೀಸ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮಾತನಾಡಿದ್ದಾರೆ. 2G ನೆಟ್ವರ್ಕ್ ನಿರ್ಮಿಸಲು ಭಾರತೀಯ ಟೆಲಿಕಾಂ ವಲಯ 25 ವರ್ಷಗಳ ಅವಧಿಯನ್ನು ತೆಗೆದುಕೊಳ್ತು. ಆದರೆ ರಿಲಯನ್ಸ್ ಜಿಯೋ ಕೇವಲ 3 ವರ್ಷದಲ್ಲಿ 4G ನೆಟ್ವರ್ಕ್ ನಿರ್ಮಿಸಲು ಯಶಸ್ವಿಯಾಗಿದೆ ಅಂತ ಮುಖೇಶ್ ಅಂಬಾನಿ ಹೇಳಿದರು. ಈ 4 ವರ್ಷಗಳಲ್ಲಿ ಭಾರತವನ್ನು ವಿಶ್ವದ ಅತಿ ಹೆಚ್ಚು ಡಾಟಾ ಬಳಕೆದಾರರ ರಾಷ್ಟ್ರವನ್ನಾಗಿಸಲು ಜಿಯೋ ಪಾತ್ರ ಮಹತ್ವದ್ದು ಅಂತ ಅಂಬಾನಿ ಹೇಳಿದರು. ಟೆಲ್ಕೋ ಈಗ ಭಾರತದಲ್ಲಿ 5G ಸೇವೆಗಳನ್ನು ತರಲು ಸಿದ್ಧವಾಗಿದೆ ಅಂತ ಮುಖೇಶ್ ಅಂಬಾನಿ ಹೇಳಿದರು. We must invest in building next generation technology assets. We must root out inefficiencies across the digital physical ecosystem. We must break silos and forge winning partnerships. Only then can we build and sustain a truly digital society. Jio has been founded on these very values. It has been conceived not as a business but as a digital movement. It is on a mission of making digital life a reality for 1.3 billion Indians. It is on a mission of creating digital platforms upon which 1.3 billion dreams will thrive and flourish. It is committed to playing a leading role in India's transformation into a digital society and one of the leading digital economies in the world. It will continue to dream big and march towards its goal with audacity and fervor. Because for those who dare to dream, there is a whole new world to win. Thank you very much, ladies and gentlemen, and my warmest wishes for a productive virtual conference ahead. ದೇಶಾದ್ಯಂತ ನೀರಿನದ್ದೇ ಬಲು ದೊಡ್ಡ ಸಂಕಟ. ಕೊರೋನಾ ಸಂಕಟ